Hello everyone. Cars have always held a special place in my life. Being in my car is my happy place. My association with Spingy has been special and truly memorable. We celebrate 3 years of our partnership, and as we enter the next phase of our journey, Spinny is planning to wait this on December to remember. ಫ್ರೀಯಾಗಿ ಕಾರ್ ಗೆಲ್ಬೋದು. ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರನ್ನು ಕೂಡ ಮೀಟ್ ಮಾಡ್ಬೋದು. ಸಚಿನ್ ತೆಂಡೂಲ್ಕರ್ ಅವರು ಸ್ಪಿನ್ನಿಗೆ ಪಾರ್ಟ್ನರ್ಶಿಪ್ಗೆ ಕೈ ಜೋಡಿಸಿ 3 ವರ್ಷ ಆಗ್ತಿದೆ. ಆ 3 ವರ್ಷದ ಪ್ರಯುಕ್ತ ಸ್ಪೆಷಲ್ ಆಫರ್ ಇದು ನಿಮ್ಗೆ ಆಗಿರುತ್ತೆ. ಸರ್, ಈ ಸ್ಪಿನ್ನಿ ಯಾರ್ಡ್ ಎಲ್ಲಿ ಬರುತ್ತೆ ಅಡ್ರೆಸ್ಸು? ಇದು ಬಂದ್ಬಿಟ್ಟು ಯಲಹಂಕದಲ್ಲಿ ಬರುತ್ತೆ. ಸ್ಪಿನಿ ಪಾರ್ಕ್, ಉಸ್ಮಾನಹಳ್ಳಿ. ಓಕೆ. ಏರ್ಪೋರ್ಟ್ ರೋಡ್ಗೆ ಬಂದ್ರೆ ನಿಮ್ಗೆ ಇದು ಸ್ಪಿನಿ ಪಾರ್ಕ್ ಸಿಕ್ಬಿಡುತ್ತೆ ಸರ್. ಓಕೆ. ಎಷ್ಟು ಕಾರ್ಗಳಿದೆ ಸರ್? ಸೊ ಇವಾಗ ಕರೆಂಟ್ಲಿ ಪ್ರೆಸೆಂಟ್ ಅರೌಂಡ್ 130 to 140 ಒಳಗಡೆ ಕಾರ್ ಅವೈಲೇಬಲ್ ಇದೆ ಆಕ್ಟಿವ್ ಕಸ್ಟಮರ್ಸ್ಗೆ. ಓಕೆ. ಈ ಲೋನ್ ಅಂತ ಬಂದ್ರೆ ಸರ್ ಯಾವ ರೀತಿ ಸರ್ ಲೋನ್ ಎಲ್ಲ? ಸೊ ನಿಮ್ಗೆ ನಿಮ್ದು ನಾವು ಪ್ರೊಫೈಲ್ ಚೆಕ್ ಮಾಡ್ತೀವಿ. ನೀವು ಯಾವ ವೆಹಿಕಲ್ ತಗೋತಾ ಇದ್ದೀರಾ ಅದ್ರ ಮೇಲೆ. ಸೊ ಅದು ಬಂದ್ಬಿಟ್ಟು ನಿಮ್ಗೆ ಡಿಪೆಂಡ್ ಆಗುತ್ತೆ. ನಿಮ್ದು ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದ್ರೆ ನಿಮ್ಗೆ ಅಪ್ ಟು 85% ಲೋನ್ ಸಿಗುತ್ತೆ. ಅಥವಾ ಚೂರು ಕಡಿಮೆ ಇದ್ರೆ ಅರೌಂಡ್ 70%. ನಮ್ಮ ಹತ್ರ ಆಲ್ ಬ್ಯಾಂಕ್ಸ್ ಟೈಪ್ ಕೂಡ ಇದೆ ಸರ್. ಸೊ HDFC, ICICI, IDFC ಬ್ಯಾಂಕು, ನಮ್ ಸ್ಪಿನಿ ಕ್ಯಾಪಿಟಲ್ ಇದೆ. ಸೊ ಅದ್ರ ಪ್ರಕಾರ ನಿಮ್ಗೆ ನಾವು ನಿಮ್ ಪ್ರೊಫೈಲಿಂಗ್ ಚೆಕ್ ಮಾಡ್ಬಿಟ್ಟು ನಿಮ್ಗೆ ನಾವೇ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಈಗ ಬೇರೆ ಕಡೆ ತುಂಬಾ ಕಾರ್ ಶೋರೂಮ್ಗಳಿದೆ ಅಲ್ವಾ? ಹೌದು. ಸೊ ಅದೆಲ್ಲ ಬಿಟ್ಟು ನಿಮ್ಮ ಹತ್ರನೇ ಯಾಕೆ ತಗೋಬೇಕು ಸರ್? ಸೊ ನಾವು ಬೇರೆ ಕಡೆ ನಿಮ್ಗೆ ಸರ್ ನೋಡಿ, ನೀವು ಬೇರೆ ಕಡೆ ತಗೋತೀರಾ ಅಂತೀರಾ ನಮ್ಮ ಕಡೆ. ಸೊ ನಮ್ಮ ಹತ್ರ ನಿಮ್ಗೆ ವೆಹಿಕಲ್ ಅಶ್ಯೂರಿಟಿ ಇರುತ್ತೆ. 200 ಪಾಯಿಂಟ್ ಇನ್ಸ್ಪೆಕ್ಷನ್ ಚೆಕ್ ಆಗಿರುತ್ತೆ. ಸೊ ನೀವು ನಮ್ಮ ಪಾರ್ಕ್ ಅಲ್ಲಿ ಯಾವ್ದೋ ವೆಹಿಕಲ್ ಚೆಕ್ ಮಾಡಿ ನಿಮ್ಗೆ ಎಲ್ಲಾ ವೆಹಿಕಲ್ದು ಸರ್ ಒಂದು ಜನರಲ್ ಚೆಕ್ಅಪಿಂಗ್ ಕೂಡ ಆಗಿದೆ. ನಾವು ಎಲ್ಲಾ ವೆಹಿಕಲ್ ಮೇಲೆ ಅಶ್ಯೂರಿಟಿ ಕೊಡ್ತೀವಿ. ಪ್ಲಸ್ ಇವತ್ತು ನೀವು ಗಾಡಿ ತಗೊಂಡ್ ಹೋಗ್ತೀರಾ ಅಥವಾ ವಿದಿನ್ 5 days ಅಥವಾ ಲೆಸ್ ದೆನ್ 300 ಕಿಲೋಮೀಟರ್ ಗಾಡಿ ಓಡಿಸಿದ್ರೆ ನಿಮ್ಗೆ ಏನಾದ್ರು ಗಾಡಿ ಇಷ್ಟ ಆಗಿಲ್ಲ, ನೀವು ನಮ್ಗೆ ತಂದು ಕೊಟ್ಟರೆ ನಿಮ್ಗೆ ಲೈಕ್ ಕಂಪ್ಲೀಟ್ ಕ್ಯಾಶ್ ಕೂಡ ನಾವು ರಿಪೇ ಮಾಡ್ತೀವಿ ಸರ್. ನೀವೇನ್ ಪೇ ಮಾಡಿರ್ತೀರಾ ಅದು. ಅದಕ್ಕೇನಾದ್ರು ಕಿಲೋಮೀಟರ್ ಏನಾದ್ರು ಲಿಮಿಟ್ ಇದೆಯಾ? 5 days ಅಥವಾ ಲೆಸ್ ದೆನ್ 300 ಕಿಲೋಮೀಟರ್ ಇರಬೇಕು. 300 ಕಿಲೋಮೀಟರ್. ಹೌದು ಸರ್. ಓಕೆ ಸರ್. ಮತ್ತೆ ಇವಾಗ ಅಟ್ ಪ್ರೆಸೆಂಟ್ ಏನ್ ಆಫರ್ ನಡೀತಾ ಇದೆ ಸರ್? ಅದೇನೋ ಸ್ವೀಟ್ ಡಿಸೆಂಬರ್, ಏನದು ಆಫರ್ ಆಕ್ಚುಲಿ ಅದು? ಸೊ ಸ್ವೀಟ್ ಡಿಸೆಂಬರ್ ಬಂದ್ಬಿಟ್ಟು ನಮ್ದು ಸ್ಪಿನಿ 3 ಲಕ್ಕಿ ಕಸ್ಟಮರ್ ನ ನಾವು ಸಿಲೆಕ್ಟ್ ಮಾಡ್ತೀವಿ. ಓಕೆ. ಅವ್ರಿಗೆ 3 ಫ್ರೀ ಗಿಫ್ಟ್ಸ್ ಕಾರ್ಡ್. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಫಸ್ಟ್ ಕಸ್ಟಮರ್ ವಿನ್ ಆದ್ರೆ ಅವ್ರು ಒಂದು ಕಾರ್ ಕೊಡ್ತೀವಿ. ಪ್ಲಸ್ ಸಚಿನ್ ಜೊತೆ ಮೀಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಫಸ್ಟ್ ಕಸ್ಟಮರ್ ಆಲ್ರೆಡಿ ಲೈಕ್ ಅನೌನ್ಸ್ ಆಗಿದ್ದಾರೆ 11th of ಡಿಸೆಂಬರ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು 21st ಮತ್ತೆ ಇನ್ನೊಂದು ಬಂದ್ಬಿಟ್ಟು 31st. ಸೊ ಸೆಕೆಂಡ್ ಮತ್ತೆ ಥರ್ಡ್ ಲಕ್ಕಿ ವಿನ್ ಅನ್ನ ಇನ್ನೂ ಅನೌನ್ಸ್ ಮಾಡ್ಬೇಕು ಸರ್. ಓಕೆ. ಕಾರು ಕೂಡ ಫ್ರೀ, ಸಚಿನ್ ಜೊತೆ ಮೀಟು ಕೂಡ ಮಾಡಬಹುದಾಗಿದೆ ಆಫರ್ ಇದು? ಹೌದು ಸರ್. ಇದೊಂದು ಆಫರ್ ಬಂದ್ಬಿಟ್ಟು ಸಚಿನ್ ಕೂಡ ಮೀಟ್ ಆಗ್ಬೋದು, ಪ್ಲಸ್ ಕಾರ್ ಕೂಡ ಫ್ರೀ ಕೊಡ್ತೀವಿ ಸರ್. ಓಕೆ. ಈ ಆಫರ್ ಎಲಿಜಿಬಲ್ ಆಗಬೇಕಾದ್ರೆ ಡಿಸೆಂಬರ್ 1st ಇಂದ 31st ವರೆಗೂ ಈ ರೇಂಜ್ ಅಲ್ಲಿ ಡೇಟ್ ರೇಂಜ್ ಅಲ್ಲಿ ಅವ್ರು ಪರ್ಚೇಸ್ ಮಾಡಬೇಕಾಗುತ್ತೆ? ಹೌದು ಸರ್. ಇದೇ ರೇಂಜ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೇಕು ಸರ್ ವೆಹಿಕಲ್ ಬಂದ್ಬಿಟ್ಟು. ಓಕೆ ಸರ್. ಈಗ ಕ್ವಾಲಿಟಿ ಬಂದ್ರೆ ಸರ್, ಕ್ವಾಲಿಟಿನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಸರ್? ಯಾವ ರೀತಿ ಟ್ರಸ್ಟ್ ಮಾಡ್ಬೋದು ನಾವು ಅಂತ? ಸೊ ಯಾವ್ದೋ ಗಾಡಿ ಸ್ಪಿನಿಗೆ ಬಂದ್ರೆ ನಾವು ಫಸ್ಟ್ ಸರ್ ಇನ್ಸ್ಪೆಕ್ಷನ್ ಮಾಡಿ ಕಸ್ಟಮರ್ ಹತ್ರ ತಗೊಂಡಿರ್ತೀವಿ. ಅದಾದ್ಮೇಲೆ ನಮ್ದು ಓನ್ ರಿಫಾಬ್ ಸೆಂಟರ್ ಇದೆ ವೈಟ್ ಫೀಲ್ಡ್ ಅಲ್ಲಿ. ಸೊ ಅಲ್ಲಿ ಏನಾಗುತ್ತೆ, ಯಾವ್ದೋ ಗಾಡಿ ಇದ್ರೂ ಎಲ್ಲಾ ಗಾಡಿಯಲ್ಲಿ ಹೋಗುತ್ತೆ. ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ನಾವು ಗಾಡಿ ಡಿಟೇಲ್ ಆಗಿ ಇನ್ಸ್ಪೆಕ್ಷನ್ ಮಾಡ್ತೀವಿ ಸರ್. ಆ ಡಿಟೇಲ್ ಇನ್ಸ್ಪೆಕ್ಷನ್ ಅಲ್ಲಿ ಗಾಡಿ ಯಾವ್ದಾದ್ರು ಸ್ಮಾಲ್ ಸ್ಕ್ರಾಚು, ಡೆಂಟು ಅಥವಾ ಏನಾದ್ರು ರಿಪೇರ್ ಮಾಡ್ಬೇಕು ಅಥವಾ ಯಾವ್ದಾದ್ರು ಪಾರ್ಟ್ ರಿಪ್ಲೇಸ್ ಮಾಡ್ಬೇಕಂದ್ರೆ ಅದ್ ನಾವೆಲ್ಲ ಕಂಡು ಹಿಡಿದ್ಬಿಟ್ಟು ನಾವು ರಿಫರ್ಬಿಶ್ಮೆಂಟ್ ಮಾಡ್ತೀವಿ. ರಿಫರ್ಬಿಶ್ಮೆಂಟ್ ಆದ್ಮೇಲೆ ನಾವು ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ಕ್ವಾಲಿಟಿ ಚೆಕ್ಅಪ್ ಮಾಡ್ತೀವಿ. ಅದರಲ್ಲಿ ಗಾಡಿ ಓಕೆ ಇದ್ರಷ್ಟೇ ಗಾಡಿ ಹಬ್ಬಿಗೆ ಬರುತ್ತೆ ಸರ್. ಓಕೆ. ಸೊ ಯಾವ್ದೋ ಗಾಡಿ ನಮ್ ಹಬ್ಬಿಗೆ ಬರಂಗಿದ್ರೆ ಅದ್ರದ್ದೆಲ್ಲ ನಿಮ್ಗೆ ಡೀಟೇಲ್ಸ್ ನಮ್ ಆಪ್ ಅಲ್ಲಿ ಕೂಡ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಆಚೆ ಕಡೆ ಡೀಲರ್ಸ್ ನೋಡ್ತೀರಾ, ಅವ್ರು ಜಸ್ಟ್ ಹೇಳ್ತಾರೆ. ಬಟ್ ನಾವು ಎಲ್ಲಾದ್ರೂ ಸ್ಕ್ರಾಚ್ ಇದ್ರು ಕೂಡ ನಾವು ಮಾರ್ಕ್ ಮಾಡಿರ್ತೀವಿ. ಸೊ ನಮ್ ಕಸ್ಟಮರ್ಗೆ ಏನಂದ್ರೆ ಅವ್ರಿಗೆ ಸ್ಯಾಟಿಸ್ಫೈ ಇರಬೇಕು. ಯಾಕಂದ್ರೆ ನೀವು ಗಾಡಿ ತಗೊಂಡಾದ್ಮೇಲೆ ಆಮೇಲೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಸೊ ಇವಾಗ ಈ ಗಾಡಿ ಇದೆ ಅಲ್ಲ ಸರ್, ಇವಾಗ ಈ ಗಾಡಿ ಬಂದ್ಬಿಟ್ಟು ಈ ಗಾಡಿಗೆ ಎಲ್ಲಾದ್ರೂ ಒಂದ್ ಚಿಕ್ಕ ಡೆಂಟ್ ಇದ್ರು ನಿಮ್ಗೆ ಆಪ್ ಅಲ್ಲಿ ವಿಸಿಬಲ್, ಆಪ್ ಅಲ್ಲಿ ಕೂಡ ತೋರಿಸುತ್ತೆ. ಈಗ ಎಕ್ಸಾಂಪಲ್ ಸೊ ಇಲ್ಲಿ ನೋಡ್ತಾ ಇರಬಹುದು ಒಂಥರ ಸ್ಕ್ರಾಚಸ್ ಟೈಪ್ ಆಗಿದೆ, ಇದೆಲ್ಲ ಕೂಡ ಮೆನ್ಷನ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಸರ್. ಇದು ಇವಾಗ ಏನ್ ಡೆಂಟ್ ಇದೆ ಅಲ್ಲ, ಇದು ನಿಮ್ಗೆ ಆಪ್ ಅಲ್ಲಿ ಕೂಡ ಕಾಣಿಸುತ್ತೆ ಸರ್. ಆಪ್ ಅಲ್ಲಿ ಕೂಡ ಕಾಣಿಸುತ್ತೆ. ಓಕೆ. ಇವಾಗ ಕೆಲವೊಂದು ಗಾಡಿದು ಡೀಟೇಲ್ ತಿಳಿಸ್ಕೊಡ್ತೀವಿ, ಯಾಕಂದ್ರೆ ನಿಮಗೂ ಕೂಡ ಒಂದು ಪ್ರೈಸ್ ರೇಂಜ್ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ. ಬಟ್ ಇಲ್ಲಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಇರೋದಿಲ್ಲ. ಯಾರಾದ್ರೂ ಬೇಕು ಅಂದ್ರೆ ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಲೋನು ಕೂಡ ಇರುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸ್ಪಿನ್ನಿ ಆ್ಯಪ್ ಇಲ್ಲಾಂದ್ರೆ ಸ್ಪಿನ್ನಿ ಅವರ ಒಂದು ವೆಬ್ಸೈಟ್ಗೆ ಹೋದ್ರೆ ಸಾಕು. ನೀವು ಅಲ್ಲಿ ನಿಮ್ಮ ಒಂದು ಯೂಸರ್ ನೇಮ್ ಅಂದರೆ ನಿಮ್ಮ ಫೋನ್ ನಂಬರ್ಸು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಇವೆಲ್ಲನೂ ಕೂಡ ನೀವು ಡೀಟೇಲ್ಸ್ ಎಂಟ್ರಿ ಮಾಡಿದ ತಕ್ಷಣ ನೀವು ಅದರ ಕಾರ್ನ ನೀವು ಸರ್ಚ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಅಲ್ಲಿ ಕೂಡ ಸಿಗುತ್ತೆ. ಸಿಕ್ಕಿದ ಮೇಲೆ ನಿಮಗೆ ಡೌನ್ ಪೇಮೆಂಟ್ ಎಷ್ಟಾಗುತ್ತೆ, ಪ್ರತಿ ತಿಂಗಳಿಗೆ EMI ಎಷ್ಟು ಬರುತ್ತೆ, ಎಲ್ಲಾನು ಕೂಡ ಡೀಟೇಲ್ಸ್ ಅಲ್ಲೇ ಬರುತ್ತೆ. ಹೌದು ಸರ್, ನಾವೇ ಅದೆಲ್ಲ ಮಾಡ್ಕೊಡೋದು. ಓಕೆ ಸರ್. ಈಗ Hyundai i20 N-Line ಅದು ಕೂಡ KA02 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ನಿಮಗೆ ಡೈಮಂಡ್ ಕಟ್ ಅಲೋವಿಲ್ ಜೊತೆ ಬರುತ್ತೆ. ಬ್ಯಾಕ್ ವೈಫರ್, ಡಿಫಾಗೋ ಪ್ರತಿಯೊಂದು ಕೂಡ ಇರುತ್ತೆ. ಇದು ಬಂದು ನಿಮಗೆ ತುಂಬಾನೇ ನೀಟ್ಲಿ ಮೇಂಟೈನ್ ವೆಹಿಕಲ್. ಸೊ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ತದನಂತರ ಇದ್ರದ್ದು ಡೀಟೇಲ್ ತಿಳಿಸ್ಕೊಡ್ತಾರೆ. ಬನ್ನಿ ಸರ್, ಈಗ ಇದ್ರ ಡೀಟೇಲ್ ಹೇಳಿ ಸರ್. ಇದು
ಸೊ ಇದು ಬಂದ್ಬಿಟ್ಟು ಸರ್ ನಿಮಗೆ ಹ್ಯುಂಡೈ i20 N-Line ಸರ್, ಓಕೆ DCT 1 ಲೀಟರ್ ಟರ್ಬೋ ಇಂಜಿನ್, 1 ಲೀಟರ್ ಟರ್ಬೋ. ಹೌದು ಸರ್, ಡುವಲ್ ಟೋನ್ ಬರುತ್ತೆ. ವೆಹಿಕಲ್ ಬಂದ್ಬಿಟ್ಟು ಸರ್ ಪೆಟ್ರೋಲ್ ಆಟೋಮೆಟಿಕ್, 16,600 ಓಡಿದೆ ಗಾಡಿ. ಓಕೆ, ಮತ್ತೆ ಫಸ್ಟ್ ಓನರ್ ವೆಹಿಕಲ್, ಸಿಂಗಲ್ ಓನರ್. ಹೌದು. ಮತ್ತೆ ಇದು ಬಂದ್ಬಿಟ್ಟು ಸ್ಪಿನಿ ಅಶೋರ್ಡ್ ಕ್ಯಾಟಗರಿದಲ್ಲಿ ಬರುತ್ತೆ. ಓಕೆ, ಅಶೋರ್ಡ್ ಕ್ಯಾಟಗರಿ ಏನಂದ್ರೆ ನಮ್ ಸ್ಪಿನಿದು 3 ಡಿಫ್ರೆಂಟ್ ಕ್ಯಾಟಗರಿ ಇರುತ್ತೆ ಸರ್. ಓಕೆ, ಕೆಲವೊಂದು ವೆಹಿಕಲ್ ಬಂದ್ಬಿಟ್ಟು ಅಶೋರ್ಡ್ ಕ್ಯಾಟಗರಿದಲ್ಲಿ ಬರುತ್ತೆ. ಅಶೋರ್ಡ್ ಕ್ಯಾಟಗರಿ ಅಂದ್ರೆ ಯಾವ್ದೋ ಗಾಡಿಗೆ ಆಕ್ಸಿಡೆಂಟ್ ಆಗಿರಲ್ಲ, ಸ್ಮಾಲ್ ಬಂಪರ್ ಟಚ್ ಅಥವಾ ಈ ತರ ಆಗಿರುತ್ತೆ, ಬಟ್ ಮೇಜರ್ ಆಗಿ ಏನೂ ಆಗಿರಲ್ಲ. ಗಾಡಿ ಕೋರ್ ಆಯ್ತು, ಕೋರ್ ಸ್ಟ್ರಕ್ಚರ್ ಯಾವ್ದು ಡ್ಯಾಮೇಜ್ ಇರಲ್ಲ. ಪ್ಲಸ್ ವೆಹಿಕಲ್ ಬಂದ್ಬಿಟ್ಟು ಕಡಿಮೆ ಓಡಿದೆ. ಮತ್ತೆ ಇಯರ್ ಕೂಡ ನೋಡಿ ಲೈಕ್ ಜಸ್ಟ್ 2 years ಆಗಿದೆ, ಆಲ್ಮೋಸ್ಟ್ ಇವಾಗ 3 years ಆಗಿದೆ ಸರ್ ವೆಹಿಕಲ್ಗೆ. ಬಜೆಟ್ ಕ್ಯಾಟಗರಿದಲ್ಲಿ ಬಂದ್ಬಿಟ್ಟು ನಮ್ದು ವೆಹಿಕಲ್ ಓಲ್ಡ್ ವೆಹಿಕಲ್ಸ್ ಅಪ್ ಟು ಲೈಕ್ 14 years ತನಕ ಗಾಡಿ ತಗೋತೀವಿ. ಮೋರ್ ದೆನ್ 1 lakh ಅಥವಾ 80 to 1 lakh ಹಿಂಗ್ ಓಡಿರುತ್ತೆ. ಅಶೋರ್ಡ್ ಪ್ಲಸ್ ಅಂದ್ರೆ ಅದು ಇನ್ನೊಂದು ಲೈಕ್ ಆಲ್ಮೋಸ್ಟ್ ನೆಕ್ಸ್ಟ್ ನ್ಯೂ ತರ ಸರ್. ಯಾರಾದ್ರೂ ಶೋರೂಮ್ ಪ್ರಿಫರ್ ಮಾಡ್ತಾರೆ ಅಂತ ಹೋಗ್ತಾರಲ್ಲ, ಅವ್ರು ನಮ್ಮ ಹತ್ರ ಬರ್ಬೋದು. ಅದೇ ವೆಹಿಕಲ್ ನಿಮ್ಗೆ ಸ್ವಲ್ಪ ಕಡಿಮೆ ಸ್ವಲ್ಪ ಓಡಿರುತ್ತೆ, ಲೈಕ್ 4,000 5,000 ಅರೌಂಡ್ ನಿಮ್ಗೆ 12,000 ತನಕನೂ ಓಡಿರುತ್ತೆ ಗಾಡಿ. ಬಟ್ ವೆಹಿಕಲ್ ಲೆಸ್ ದೆನ್ 4 years ಇರುತ್ತೆ ಸರ್. ಕ್ಲೀನ್ ಶೋರೂಮ್ ಮೇಂಟೈನ್ ವೆಹಿಕಲ್ ಇರುತ್ತೆ. ಅದು ಬಂದ್ಬಿಟ್ಟು ಅಶೋರ್ಡ್ ಪ್ಲಸ್ ಅಲ್ಲಿ. ಅಶೋರ್ಡ್ ಪ್ಲಸ್, ಹೌದು ಸರ್. ಓಕೆ, ಸೊ ಅಲ್ಲಿ 3 ಕ್ಯಾಟಗರಿ ಇರುತ್ತೆ ನಿಮ್ದು? ಹೌದು, 3 ಕ್ಯಾಟಗರಿ ಇದೆ ಸರ್. ಓಕೆ, ಅಶೋರ್ಡ್ ಪ್ಲಸ್ ಮತ್ತೆ ಇನ್ನೊಂದು ಬಜೆಟ್ ಕ್ಯಾಟಗರಿ. ಓಕೆ, ಬಜೆಟ್ ಕ್ಯಾಟಗರಿ, ಈ 3 ಕೂಡ ಇರುತ್ತೆ? ಹೌದು ಸರ್. ಓಕೆ, ಸೊ 3 ಕೂಡ ಒಳ್ಳೆ ಕ್ವಾಲಿಟಿ ಅಂತೂ ಇದ್ದೇ ಇರುತ್ತೆ ಕನ್ಫರ್ಮ್ ಅದಂತೂ? ಎಲ್ಲಾ ಗಾಡಿಗೂ ನಿಮ್ಗೆ ಅದೇ ತರ ಕ್ವಾಲಿಟಿ ಸಿಗುತ್ತೆ. ಜಸ್ಟ್ ಅಶೋರ್ಡ್ ಪ್ಲಸ್ ಅಲ್ಲಿ ನಿಮ್ಗೆ ವಾರಂಟಿ 3 years ಸಿಗುತ್ತೆ. ಮತ್ತೆ ನಿಮ್ಗೆ ಅಪ್ ಟು 36,000 ಕಿಲೋಮೀಟರ್ ಇದು ಅದ್ರದ್ದು ಕಂಡೀಷನ್ ಇರುತ್ತೆ. ಇವಾಗ ಅಶೋರ್ಡ್ ಮತ್ತೆ ಬಜೆಟ್ ಕ್ಯಾಟಗರಿ ವೆಹಿಕಲ್ ಗೆ 1 year ಪವರ್ ಟ್ರೈನ್ ವಾರಂಟಿ ಇರುತ್ತೆ, ಆರ್ 12,000 ಕಿಲೋಮೀಟರ್. 3 months ಬಂದ್ಬಿಟ್ಟು ಕಾಂಪ್ರಿಹೆನ್ಸಿವ್ ವಾರಂಟಿ ಇರುತ್ತೆ. ಅದ್ರಲ್ಲಿ ನಿಮ್ದು ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್, ಸೆನ್ಸರ್ಸ್, ಇಲೆಕ್ಟ್ರಿಕಲ್ ಏನೋ ಕಂಪೋನೆಂಟ್ಸ್ ಇದ್ರೆ ಅದು ಅದರಲ್ಲಿ ಕವರ್ ಆಗುತ್ತೆ ಸರ್ ಆ ವಾರಂಟಿದಲ್ಲಿ. ಓಕೆ ಸರ್, ಮತ್ತೆ ಇವಾಗ ನಿಮ್ಮ ಒಂದು ಈ ಸ್ಪಿನ್ನಿ ಯಾರ್ಡಲ್ಲಿ ಯಾವ ತರ ಕಾರ್ಗಳು ಸಿಗುತ್ತೆ ಸರ್? ಸೊ ನಮ್ಮ ಹತ್ರ ಎಲ್ಲಾ ವೆಹಿಕಲ್ ಬರುತ್ತೆ ಸರ್. ನಿಮ್ಗೆ ಹ್ಯಾಚ್ ವೆಹಿಕಲ್ ಸಿಗುತ್ತೆ, ಸೆಡನ್ ಅಲ್ಲಿ ಬರುತ್ತೆ, SUVs ಬರುತ್ತೆ, ಪ್ರೀಮಿಯಂ ವೆಹಿಕಲ್ಸ್ ಕೂಡ ಇದೆ ನಮ್ಮ ಹತ್ರ. ಮ್ಯಾಕ್ಸ್ ಕೂಡ ಇದೆ. ಸ್ಪಿನಿ ಮ್ಯಾಕ್ಸ್ ಬಂದ್ಬಿಟ್ಟು ಯಲಂಕ ನಮ್ಮ ಹಬ್ಬಲ್ ಇದೆ. ಸೊ ಮುಂಚೆತಿ ಅವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ಪ್ರೀಮಿಯಂ ವೆಹಿಕಲ್ಸ್ ಕೂಡ ಸಿಗುತ್ತೆ ಸರ್ ಅದರಲ್ಲಿ. ಪ್ರೀಮಿಯಂ ವೆಹಿಕಲ್ಸ್? ಹೌದು ಸರ್. ಓಕೆ ಸರ್, ಮತ್ತೆ ಈಗ ಈ i20 ಏನಿದೆ ಸರ್ ಪ್ರೈಸ್ ರೇಂಜ್ ಏನು? ಇದು ಬಂದ್ಬಿಟ್ಟು ಸರ್ 11,77,000 ಇದೆ ಸರ್. ಓಕೆ, ಇದು ಇನ್ಕ್ಲೂಡಿಂಗ್ ನಿಮ್ಗೆ RC ಟ್ರಾನ್ಸ್ಫರ್, ಇನ್ಶೂರೆನ್ಸ್ ಆಕ್ಟಿವ್ ಇರುತ್ತೆ, ಫಾಸ್ಟ್ ಟ್ಯಾಗ್ ಕೂಡ ನಾವೇ ಹಾಕೊಡ್ತೀವಿ. ನಿಮ್ಗೆ ನೆಕ್ಸ್ಟ್ ಸರ್ 10,000 ಕಿಲೋಮೀಟರ್ ತನಕ ಏನು ಸರ್ವಿಸ್ ಮಾಡೋದು ಬೇಕಾಗಿಲ್ಲ ಸರ್, ಯಾಕಂದ್ರೆ ಎಲ್ಲ ನಾವು ಮಾಡಿದೀವಿ ಸರ್ ವೆಹಿಕಲ್ ಸರ್ವಿಸಿಂಗ್. ಓಕೆ, ಸರ್ವಿಸಿಂಗು ಕೂಡ ಎಲ್ಲ ನಾವೇ ಎಲ್ಲ ಮಾಡ್ಕೊಟ್ಟಿದೀವಿ ಸರ್. ಓಕೆ, ಸೊ ತಗೊಂಡ್ಮೇಲೆ ಆರಾಮಾಗಿ ನೆಕ್ಸ್ಟ್ 10,000ಗೆ ಆರಾಮಾಗಿ ಅವ್ರು ಓಡಿಸ್ಕೋಬಹುದು. ಫ್ಯೂಲ್ ಹಾಕಿಸ್ಬೇಕು ಮತ್ತೆ ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಮಾಡಿಸಿ ಓಡಿಸಬಹುದು ಸರ್. ಓಕೆ, ಹೌದು. ಸಫಾರಿ 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 ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಸೊ ನೀವು ನೋಡ್ತಾ ಇರ್ಬೋದು ಇವ್ರ ಹತ್ರ ಒಂದು ಸಫಾರಿ ಕೂಡ ಇರುತ್ತೆ, ಬಟ್ ಆಲ್ರೆಡಿ ಇದು ಸೋಲ್ಡ್ ಆಗಿದೆ. ಅಂದರೆ ಆಲ್ರೆಡಿ ಇದು ಡೆಲಿವರಿ ಸ್ಟೇಜಲ್ಲಿ ಇರುವಂಥದ್ದು. ಪ್ರತಿಯೊಂದು ಕೂಡ ಟೇಪ್ ಎಲ್ಲ ಹಾಕಿದ್ದಾರೆ, ಡೆಲಿವರಿಗೆ ರೆಡಿಯಾಗಿ ನಿಂತಿದೆ ಸರ್. ಇವಾಗ ಇದು ಡೆಲಿವರಿ ಅಂತೂ ಆಗ್ತಾ ಇದೆ ಸರ್, ನಾನೇ ಒಪ್ಕೋತೀನಿ. ಬಟ್ ಏನಂದ್ರೆ ಸರ್, ಇವಾಗ ನನ್ನ ಒಂದು ಚಂದಾದಾರರಿಗೆ ಒಂದು ಡೀಟೇಲ್ ಸಿಗುತ್ತೆ. ಈ ಮಾಡೆಲ್ ಏನು ಪ್ರೈಸಲ್ಲಿ ಸ್ಪಿನ್ನಿಲ್ ಸಿಗೋದಂತ. ಮಾಡೆಲ್ ಯಾವುದು ಸರ್ ಇದು? ಸರ್ ಇದು ಬಂದ್ಬಿಟ್ಟು 2022 ಮಾಡಲು. ಓಕೆ, ನಿಮಗೆ ಪ್ರೈಸ್ ಬಂದ್ಬಿಟ್ಟು 17,57,000 ಇದೆ. ಇದು ಸರ್ ಇದು ಮಿಡ್ ವರ್ಷನ್ ಸರ್. ಮಿಡ್ ವರ್ಷನ್? ಹೌದು ಸರ್. ಓಕೆ, ಸೊ ಮಿಡ್ ವರ್ಷನ್. ಸೊ ಪ್ರೈಸ್ ರೇಂಜು ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ ಸರ್. ಇವಾಗ ಇದೇನೋ ದೊಡ್ಡ ಗಾಡಿ ನೋಡ್ಬಿಟ್ಟು ಸರ್ ಇಷ್ಟ ಆಗೋಯ್ತು. ಈಗ ನಮ್ಮ ಹತ್ರ ಯಾವುದು ಬೇರೆ ಗಾಡಿ ಇರುತ್ತೆ, ನಾವೇನಾದ್ರೂ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದರೆ? ಸೊ ನಿಮ್ಗೆ ಎಕ್ಸ್ಚೇಂಜ್ ಆಫರ್ ಕೂಡ ಇರುತ್ತೆ. ನಿಮ್ದು ಯಾವ್ದಾದ್ರು ಹಳೆ ಗಾಡಿ ಇದ್ರೆ ನೀವು ನಮ್ಮ ಸ್ಪಿನಿ ಆಪ್ ಅಲ್ಲಿ ನೀವು ಸೆಲ್ ಕಾರ್ ಅಂತ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಬಿಟ್ಟು ಒಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಂಡ್ಬಿಟ್ಟು ನೀವು ನಮ್ಮ ಹತ್ರ ಬಂದಾಗ ನಾವೇ ನಿಮ್ ಗಾಡಿ ಡೀಟೇಲ್ ಆಗಿ ಚೆಕ್ ಮಾಡ್ತೀವಿ. ಚೆಕ್ ಮಾಡ್ಬಿಟ್ಟು ನಿಮಗೆ ಪ್ರೈಸ್ ಕೊಡ್ತೀವಿ. ನೀವು ಆ ಪ್ರೈಸ್ಗೆ ಸ್ಯಾಟಿಸ್ಫೈ ಆದ್ರೆ ನೀವು ಯಾವ್ದೋ ಸ್ಪಿನಿದಲ್ಲಿ ಕಾರ್ ತಗೋತೀರಾ ಅಂದ್ರೆ ನಿಮ್ಗೆ 20,000 ಎಕ್ಸ್ಚೇಂಜ್ ಬೋನಸ್ ಕೂಡ ಸಿಗುತ್ತೆ ಸರ್. ಓಕೆ, 20,000? ಹೌದು ಸರ್. ಓಕೆ ಸರ್, ತುಂಬಾ ಜನ ಡಿಸೈರ್ ಬೇಕು ಅಂತ ಹೇಳ್ತಿರ್ತಾರೆ. ಸೊ ನಿಮ್ಮ ಹತ್ರ ಡಿಸೈರ್ ಕೂಡ ಸ್ಟಾಕ್ಸ್ ಅಲ್ಲಿ ಇರುತ್ತೆ? ಹೌದು ಸರ್. ಈಗ ಒಂದು ಡಿಸೈರ್ದು ಡೀಟೇಲ್ ಕೊಡೋಣ ಸರ್, ಯಾಕಂದ್ರೆ ಸಬ್ಸ್ಕ್ರೈಬರ್ಸ್ಗೆ ಪ್ರತಿಯೊಂದು ಕೂಡ ಡೀಟೇಲ್ ಕೊಡ್ತಾ ವಿಡಿಯೋ ಲೆಂತ್ ಆಗ್ಬಿಡುತ್ತೆ. ಸೊ ಅವ್ರಿಗೂ ಕೂಡ ಬೋರ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಸ್ವಿಫ್ಟ್ ಡಿಸೈರ್ ಇವೆರಡೂ ಕೂಡ ನ್ಯೂ ಶೇಪೇ. ಅದರಲ್ಲಿ ವೈಟ್ ಕಲರ್ದು ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಇದು ಬಂದು ನಿಮಗೆ K04 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ನೀವು ಬಾಡಿ ಲೈನ್ ನೋಡ್ಬೋದು, ಟೈರ್ ಕಂಡೀಷನ್ ನೋಡ್ಬೋದು, ಎಲ್ಲಾನು ಕೂಡ ಚೆನ್ನಾಗಿರುತ್ತೆ. ಈಗ ಇದ್ರ ಬಗ್ಗೆ ಡೀಟೇಲ್ ಸರ್? ಸರ್ ಇದು ಬಂದ್ಬಿಟ್ಟು 2017 ಮಾಡಲ್ ಡಿಸೈರ್. ಓಕೆ, ಇದು VXi AMT ವರ್ಜನ್ ಸರ್. ಓಕೆ, ಆಟೋಮೆಟಿಕ್ ಬಂದ್ಬಿಟ್ಟು ನಿಮ್ಗೆ ಇದು ವೆಹಿಕಲ್ ಬಂದ್ಬಿಟ್ಟು 11,000 ಓಡಿದೆ. ಓಕೆ, ಸೊ 5,37,000 ಸರ್. ಇದು 537? ಹೌದು ಸರ್. 5,37,000? 5,37,000. ಮಾಡಲ್ ಇನ್ನೊಂದ್ಸಲ ಹೇಳ್ಬಿಡಿ. ಸರ್ ವೆಹಿಕಲ್ ಬಂದ್ಬಿಟ್ಟು 2017 ಮಾಡಲ್ ಸ್ವಿಫ್ಟ್ ಡಿಸೈರ್. ಓಕೆ, VXi ಆಟೋಮೆಟಿಕ್ ಸರ್. ಓಕೆ, ನಿಮಗೆ ಮೈಲೇಜ್ ಕೂಡ ಒಂದು 15-16 ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬ ಜನ ನಾನು ಕಮೆಂಟ್ ಮಾಡ್ತಾ ಇದ್ರಿ ಸರ್ ನ್ಯೂ ಶೇಪು ಒಂದು 15 ಮೇಲಿರುವಂಥ ಸ್ವಿಫ್ಟ್ ಡಿಸೈರ್ ಬೇಕು ಅಂತ. ಅದಕ್ಕೋಸ್ಕರ ನಾನು ಆ ಡೀಟೇಲ್ಸ್ನ 2 ಸಲ ನಾನು ರಿಪೀಟ್ ಮಾಡಿಸಿದ್ದೀನಿ. ನಿಮ್ಗೆ ಇದು ಅಷ್ಟೇ, ನಿಮಗೆ ಲೋನಲ್ಲೂ ಕೂಡ ಸಿಗುತ್ತೆ, ಕಡಿಮೆ ಡೌನ್ ಪೇಮೆಂಟಲ್ಲೂ ಕೂಡ ಆಗ್ಬೋದು. ಬಟ್ ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಸ್ಪಿನ್ನಿ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಕೂಡ ನೀವು ಚೆಕ್ ಮಾಡ್ಬೋದು. ಇಲ್ಲಾಂದರೆ ಸ್ಪಿನ್ನಿ ಅವ್ರದ್ದು ವೆಬ್ಸೈಟ್ ಇರುತ್ತೆ,
ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ, ನೀವು ಅಲ್ಲೂ ಕೂಡ ಕ್ಲಿಕ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಬೋದು. ಹ್ಯಾರಿಯರ್ ಇದೆ, MG ಇದೆ, ಕಿಯಾ ಇದೆ, ವರ್ಣ ಇದೆ. ಇಷ್ಟಲ್ದೆ ನೀವೇನಾದ್ರೂ ಪ್ರೀಮಿಯಂ ಗಾಡಿ ನೋಡ್ತಿದ್ರೆ ಯಾವ್ದಿದೆ ಸರ್ ಪ್ರೀಮಿಯಂ ಗಾಡಿಗಳು? ಸರ್ ನಮ್ಮ ಹತ್ರ ಜೀಪ್ ಇದೆ, ಆಡಿ ಇದೆ, BMW ಇದೆ, ಜಾಗ್ವಾರ್ ಇದೆ, MG ಗ್ಲಾಸ್ಟರ್ ಇದೆ, ಥಾರ್ ಕೂಡ ಇದೆ ಸರ್. ಥಾರ್ ಕೂಡ ಇದೆ. ಇಷ್ಟು ಕೂಡ ಇನ್ನೂ ಜಾಸ್ತಿ ಇನ್ನೂ ಇದೆಯಾ ಬೇರೆ ಕಡೆ ಸ್ಟಾಕ್ಸ್ ಏನಾದ್ರು ನಿಮ್ದು ಬೇರೆ ಆಡಲ್ಲಿ? ನಮ್ ಬೆಲಂದೂರದಲ್ಲಿ ಇನ್ನೂ ಎಕ್ಸ್ಟ್ರಾ ಗಾಡಿ ಇದೆ, ಮರ್ಸಡೀಸ್ ಇದೆ, ಅಲ್ಲಿ ಕೂಡ ನಿಮಗೆ ಸಿಗುತ್ತೆ. ಓಕೆ. ಸೊ ಎಲ್ಲ ಪ್ರೀಮಿಯಂ ವೆಹಿಕಲ್ಸ್ ಬಂದ್ಬಿಟ್ಟು ಬೆಲಂದೂರ್ ಅಥವಾ ನಮ್ಮ ಸ್ಪಿನಿ ಪಾರ್ಕ್ ಯಲಹಂಕದಲ್ಲೇನೆ ಸಿಗೋದು ಸರ್. ಓಕೆ. ಸ್ಕಾರ್ಪಿಯೋ ಅದರಲ್ಲೂ ಕೂಡ ಇದು ಬಂದು ನಿಮಗೆ S9 ಮೈಕ್ರೋ ಹೈಬ್ರಿಡ್ ಅಂತ ಹೇಳ್ಬೋದು. K63 ರಿಜಿಸ್ಟರ್ಡ್ ವೆಹಿಕಲ್, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಸ್ಕಾರ್ಪಿಯೋ ತುಂಬಾ ಜನ ಕೇಳ್ತಾ ಇರ್ತಾರೆ, ಅದು ಕೂಡ ಸ್ಪಿನಿಲ್ ಅವೈಲಬಿಲಿಟಿ ಇರುತ್ತೆ. ಸರ್ ಇದ್ರ ಬಗ್ಗೆ ಡೀಟೇಲ್ ಹೇಳ್ಬಿಡಿ ಸರ್. ಸರ್ ಇದು ಬಂದ್ಬಿಟ್ಟು 2022 ಮಾಡಲ್, ಓಕೆ. ಫಸ್ಟ್ ಓನರ್, 67,000 ಕಿಲೋಮೀಟರ್ ಓಡಿದೆ, 15,47,000 ಪ್ರೈಸ್. 15,47,000. 15,47,000. ಹೌದು ಸರ್. ಇನ್ನು ಡಿಸ್ಕೌಂಟ್ ಆಗೋದಾ ಸರ್ ಬಂದಾಗ? ಸರ್ ಇದು ಬಂದ್ಬಿಟ್ಟು ನಿಮಗೆ ಫಿಕ್ಸ್ ಪ್ರೈಸ್ ಅಶ್ಯೂರೆನ್ಸ್ ಇರುತ್ತೆ ಸ್ಪಿನಿ ಕಡೆಯಿಂದ. ಫಿಕ್ಸ್ ಪ್ರೈಸ್ ಎಲ್ಲಾ ಗಾಡಿಗಳಿಗೂ? ಎಲ್ಲಾ ಗಾಡಿಗೂ ಫಿಕ್ಸ್ ಪ್ರೈಸ್ ಇರುತ್ತೆ. ಹೌದು ಸರ್. ಓಕೆ. ಲೋನ್ ಮಾತ್ರ ಅವ್ರ KTC ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು ಸರ್, ಅದು ಡಿಪೆಂಡ್ ಆಗುತ್ತೆ ಸರ್. ಓಕೆ. ಮತ್ತೊಮ್ಮೆ ಗಾಡಿನ ಫ್ರಂಟ್ ಇಂದನೂ ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ. ಸೊ ನೋಡ್ಕೊಳ್ಳಿ, ಯಾಕಂದ್ರೆ ಸ್ಕಾರ್ಪಿಯೋ ಫ್ಯಾನ್ಸ್ ತುಂಬಾ ಜನ ಇರ್ತೀರಾ, ಸೊ ಅವ್ರಿಗೆ ಯೂಸ್ ಆಗ್ಲಿ ಅನ್ನೋದಕ್ಕೋಸ್ಕರ. ತಾರ್ ಬೇಕಾಗಿರೋ ತಾರ್, ಅದು ಕೂಡ 4x4 ನೀವು ನೋಡ್ತಾ ಇರ್ಬೋದು. ಗಾಡಿ ತಾರ್ ಬಗ್ಗೆ ಮಾತಾಡಂಗೆ ಇಲ್ಲ. ಸೊ ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಇದು ಸರ್ ಇದು ಬಂದ್ಬಿಟ್ಟು 2022 ಮಾಡಲ್, ಹಾಟ್ ಟಾಪ್ 4x4 ವೆಹಿಕಲ್, 23,000 ಓಡಿದೆ ಸರ್. ಬರೀ 14,75,000 ಸರ್. 14,75,000. ಹೌದು ಸರ್. 4x4 ಅಲ್ಲಿ ನಿಮ್ಗೆ ಏನಾದ್ರು ತಾರ್ ಬೇಡ ಅಂದ್ರೆ ನೀವು ಜೀಪ್ ಕಂಪಾಸ್ ಕೂಡ ನೀವು ತಗೋಬಹುದು. ಇದು ಕೂಡ 4x4 ವಿತ್ ಸೂರ್ಯ ಚಾವಣಿ ಅಂದ್ರೆ ಸನ್ ರೂಫ್ ಜೊತೆ ಇರುವಂತದ್ದು. ಇದು ಬಂದು ನಿಮಗೆ K03 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಬಂದು ನಿಮಗೆ ಡೈಮಂಡ್ ಕಟ್, ಅಲೋವಿಲ್ಸ್, ಕ್ರೂಸ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಇರುತ್ತೆ. ಇದ್ರದ್ದೆಲ್ಲ ಫೀಚರ್ಸ್ ನಾನು ಹೇಳ್ಕೊಂಡ್ರೆ ಲಾಂಗ್ ಆಗುತ್ತೆ ವಿಡಿಯೋ. ಸರ್ ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2021 ಮಾಡಲ್, 4x4. ಇದಕ್ಕೆ ಸನ್ರೂಫ್ ಎಲ್ಲ ಇದೆ ಸರ್. ಬರೀ 27,000 ಓಡಿದೆ. ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 24,50,000 ಸರ್. 24,50,000. ಹೌದು ಸರ್. ಎರಡು 4 ವೀಲ್ ಡ್ರೈವ್ ನಾವು ತೋರಿಸ್ಬಿಟ್ಟು ಈಗ ಮತ್ತೊಂದು 4 ವೀಲ್ ಡ್ರೈವ್ ಇದು ಯಾವ್ದಪ್ಪ ಇದೆ ಅಂದ್ರೆ MG ಅವ್ರದ್ದು ಗ್ಲಾಸ್ಟರ್. ಓಕೆ. ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್ ಇದು ಬಂದ್ಬಿಟ್ಟು ನಿಮ್ಗೆ 6 ಸೀಟರ್ 4 ವೀಲ್ ಡ್ರೈವ್, 2.0 ಲೀಟರ್ ಟರ್ಬೋ ಇಂಜಿನ್. ಇದು ಪ್ರೈಸ್ ಬಂದ್ಬಿಟ್ಟು ಸರ್ ನಿಮ್ಗೆ 33,13,000 ಇದೆ. ಗಾಡಿ ಬಂದ್ಬಿಟ್ಟು 23,000 ಓಡಿದೆ ಸರ್. ಓಕೆ. 33,30,000. 13,000. ಹೌದು ಸರ್. ಓಕೆ. 33,13,000. ಹೌದು ಸರ್. ಓಕೆ. ಇದಕ್ಕೂ ಕೂಡ ನಿಮ್ಗೆ ಲೋನು ಕೂಡ ಇರುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಮತ್ತೆ ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. ಟಾಟಾ ಸಫಾರಿ ಹಿಂದೆ ಒಂದು ತೋರಿಸ್ದು, ಬಟ್ ಅದು ಆಲ್ರೆಡಿ ಸೋಲ್ಡ್ ಆಗಿತ್ತು. ಸೊ ಇವಾಗ ನೋಡ್ತಾ ಇರ್ಬೋದು, ಒಂದು ಅವೈಲೇಬಿಲಿಟಿ ಕೂಡ ಇರುತ್ತೆ. ಸೊ ಇದ್ರ ಬಗ್ಗೆ ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಇದು ಬಂದು K51 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದರಲ್ಲೂ ಕೂಡ ಅಲೋವಿಲ್ಸ್ ಎಲ್ಲಾನು ಕೂಡ ಕಾಮನ್ ಫೀಚರ್ಡ್ ಅಂತ ಹೇಳ್ಬೋದು ಇದರಲ್ಲಿ. ಸರ್ ಇದ್ರ ಬಗ್ಗೆ ಡೀಟೇಲ್. ಸರ್ ಇದು ಬಂದ್ಬಿಟ್ಟು ಟಾಟಾ ಸಫಾರಿ ಸರ್, XZ ಮಾಡಲ್, ಡೀಸೆಲ್ ವೇರಿಯಂಟ್. ಇದು ಬಂದ್ಬಿಟ್ಟು ನಿಮ್ಗೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ವೆಹಿಕಲ್ ಬಂದ್ಬಿಟ್ಟು 2021 ರಿಜಿಸ್ಟರ್ಡ್, ಫಸ್ಟ್ ಓನರ್ ಗಾಡಿ. ಪ್ರೈಸಿಂಗ್ ಬಂದ್ಬಿಟ್ಟು ಸರ್ 17,11,000 ಇದೆ ಸರ್. 17,11,000. ಹೌದು ಸರ್. ಓಕೆ. ನಿಮಗೆ ಇದರಲ್ಲೂ ಅಷ್ಟೇ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ನಿಮ್ಗೆ ಇದಕ್ಕೂ ಕೂಡ ನಿಮಗೆ ಲೋನ್ ಸಿಗುತ್ತೆ. ಸ್ಪಿನ್ನಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅದರಲ್ಲೂ ಕೂಡ ಚೆಕ್ ಮಾಡ್ಬೋದು. ಇಲ್ಲ ಸ್ಪಿನ್ನಿ ವೆಬ್ಸೈಟ್ ಹೋಗಿ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು. ಲಕ್ಸುರಿ ಕಾರ್ ಅಂದಮೇಲೆ BMW ತೋರಿಸಲೇಬೇಕು. ಅದರಲ್ಲೂ ಕೂಡ ಇದು 320D. ಸೊ ನೀವು ನೋಡ್ತಾ ಇರ್ಬೋದು, ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇರುವಂತದ್ದು. ಸರ್ ಇದ್ರ ಬಗ್ಗೆ ಡೀಟೇಲ್. ಸರ್ ಇದು ಬಂದ್ಬಿಟ್ಟು 2016 ಮಾಡಲ್, BMW 3 ಸೀರೀಸ್, 320D ಪ್ರೆಸ್ಟೀಜ್ ಡೀಸೆಲ್ ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಗಾಡಿ ಬಂದ್ಬಿಟ್ಟು 71,000 ಓಡಿದೆ. ಪ್ರೈಸಿಂಗ್ ಬಂದ್ಬಿಟ್ಟು ಸರ್ ನಿಮ್ಗೆ 17,67,000. ಓಕೆ. 17,67,000. ಹೌದು ಸರ್. ಮತ್ತಿದು ವೆಹಿಕಲ್ ಬಂದ್ಬಿಟ್ಟು ಬೇರೆ ಸ್ಟೇಟ್ ರಿಜಿಸ್ಟರ್ಡ್ ಇದೆ, ಬಟ್ ನಿಮ್ಗೆ ನಾವು KA ಪಾಸಿಂಗ್ ನಾವೇ ಮಾಡ್ಕೊಡ್ತೀವಿ ಅದೇ ಪ್ರೈಸ್ ಅಲ್ಲಿ ಸರ್. ಕರ್ನಾಟಕ ನಂಬರ್ ಜೊತೆ ನಿಮಗೆ. ಓಕೆ. ಜಾಗ್ವಾರ್ ಯಾರಾದ್ರೂ ಬೇಕು ಅಂದ್ರೆ ಇಲ್ಲೂ ಅದು ಕೂಡ ಸಿಗುತ್ತೆ. ಸರ್ ಇದ್ರ ಬಗ್ಗೆ ಡೀಟೇಲ್. ಸರ್ ಇದು ಬಂದ್ಬಿಟ್ಟು 2019 ಮಾಡಲ್, ಡೀಸೆಲ್ ವೇರಿಯಂಟ್, ಆಟೋಮೆಟಿಕ್. ಬರೇ ವೆಹಿಕಲ್ 23,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಬಂದ್ಬಿಟ್ಟು ಸರ್ ನಿಮ್ಗೆ ಇದ್ರದ್ದು 28,50,000 ಇದೆ ಸರ್. 28,50,000. ಹೌದು ಸರ್. ಓಕೆ. ಇದಕ್ಕೂ ಕೂಡ ಲೋನ್ ಎಲ್ಲ ಸಿಗುತ್ತೆ. ಲೋನ್ ಎಲ್ಲ ಮಾಡ್ಕೊಡ್ತೀವಿ ಸರ್ ನಾವೇ ಬಂದ್ಬಿಟ್ಟು. ಪ್ಲಸ್ ಇದು ರಿಜಿಸ್ಟ್ರೇಷನ್ RC ಕೂಡ ನಾವು KA ಮಾಡ್ಕೊಡ್ತೀವಿ ಸರ್. ಓಕೆ. ಅಲ್ಲಿಗೆ ಇದು ಕೂಡ ಅದರ್ ಸ್ಟೇಟ್ ಅಲ್ಲ? ಗುಜರಾತ್ ಸ್ಟೇಟ್. ಓಕೆ. ಗುಜರಾತ್. ಇದು ಕೂಡ ನಿಮಗೆ ಕರ್ನಾಟಕ ನಂಬರ್ಗೆ ಮೈಗ್ರೇಟ್ ಮಾಡಿ ನಿಮ್ಮ ಒಂದು ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಬರೀ ಇಷ್ಟು ಗಾಡಿ ಮಾತ್ರ ಅಲ್ಲ, ಇವ್ರ ಹತ್ರ ಇನ್ನೂ ತುಂಬಾನೇ ಸ್ಟಾಕ್ಸ್ ಅಲ್ಲಿ ಇರುತ್ತೆ. ಮತ್ತೆ ಟಾಟಾ ಗಾಡಿಗಳದ್ದು ಒಂದು ಲೈನ್ ಫುಲ್ಲು ಟಾಟಾ ಗಾಡಿಗಳೇ ನಿಲ್ಸಿದ್ದಾರೆ. ನಿಮ್ಗೆ ಯಾವುದೇ ಗಾಡಿ ಬೇಕಾದ್ರೂ ಕೂಡ ನೀವು ಇಲ್ಲೊಂದ್ಸಲ ವಿಸಿಟ್ ಮಾಡ್ಬೋದು. ಏನಂದ್ರೆ ನಾವು ವಿಡಿಯೋದಲ್ಲಿ ಪ್ರತಿಯೊಂದು ಕೂಡ ಡೀಟೇಲ್ಸ್ ಕೊಡ್ಕೊಂಡು ಹೋದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ಕೆಲವೊಂದು ಗಾಡಿಗಳದ್ದು ಮಾತ್ರ ನಾವು ಮಾಹಿತಿನ ತಿಳಿಸ್ಕೊಟ್ಟಿದ್ದೀವಿ. ಸರ್ ಇಷ್ಟೊತ್ತು ನಿಮ್ಮ ಒಂದು ಟೈಮ್ ಕೊಟ್ಟು ಈ ಮಳೆ ಟೈಮಲ್ಲಿ ಎಲ್ಲ ಡೀಟೇಲ್ ಕೊಟ್ಟಿದ್ದೀರಾ. ನನ್ನ ಕಡೆಯಿಂದ ಮತ್ತೆ ನನ್ನ ಒಂದು ಚಂದದಾರರ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.